ಸಾನಿಯಾ ಬಂದ್ಯಮ್ಮ ಜಲ್ದಿ ಬಂದಾಡ್ರಿ ಕೆರ್ಶಿಯಾಗಿ ತಲೆ ಬಾಚ್ಬೇಕಲ್ರಿ ಹಾಂ ಜಲ್ದಿ ಬಾ ಅಂತೆ ಅಂದ ಬರ್ತಡೇ ಐತಂತ್ರಿ ಇವತ್ತು ಅರ್ಶಿ ಅಂದ ಒಂದಿನ ಅಡ್ವಾನ್ಸ್ ಆಗಿನೇ ಹೇಳ್ಬಿಟ್ಟಿವ್ರಿ ನಾವು ಅರ್ಶಿಯಾ ರೆಡಿ ಆಗಿ ಬರ ಹ್ಞೂ 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 ಚಾಕ್ಲೇಟ್ ತೊಗೊಂಬಂದು ಆಮೇಲೆ ಶಾಲೆಗೆ ಹೋಗ್ರಿ ನೀವು ಹಾಂ ಯಾಕಂದ್ರೆ ಫೋನ್ ಮತ್ತು ಮನೆಗೆ ಇಟ್ಟು ಹೋಗ್ಬೇಕು ಅದಕ್ಕೆ ಫೋನ್ ತೊಗೊಂಡು ಚಾಕ್ಲೇಟ್ ತೊಗೊಂಡು ನಮ್ಮ ಸಾನೆ ತಲೆ ಮಸ್ತ್ ಬಾಸ್ತಾಳ್ರಿ ಜಡೀರಿ ಚಲೋ ಹಾಕ್ತಾ ಎಲ್ಲೋಲ್ ಸಾನಿ ಹರ್ಷ ಮಾಡಂಗಿಲ್ಲ ಬಿಡುವ ಏನು ಮಾಡ್ತಿದ್ದೆ ಅವನೇನು ಅದಾನ ಬರ್ತಡೇ ಮಾಡೋದ ಅದು ಮಾಡೋದು ಇದು ಮಾಡೋದ ಒಲೆ ಕಡೆ ಅದಕ್ಕೆ ಮಾಡಂಗಿಲ್ಲ ಅಂತಂದು ಹೇಳಿದೆ ಆಕಿಗೆ ಹೋಗ್ಲಿ ಶಾಲೆ ಬರ್ತಾ ಇದ್ದೇನವಲ್ಲ ಅಂತೀಗ ಕರ್ಕೊಂಬೋಗು ಮಕ್ಕೊಬ್ಬಸ್ಕೊಂಡು ಹೋಗ್ಯಾಳ ಅಂತ್ರಿಕಿ ಬರ್ತಡೇ ಮಾಡ್ಬೇಕಂತ್ರಿಕಿ ಇದು ಅದಕ್ಕೆ ಮಾಡಂಗಿಲ್ವಾ ಅಂತೀರಿ ಏನು ಮಾಡ್ತೀರಿ ಬಿಡ್ರಿಪ್ಪ ಬರ್ತಡೇ ತರಕಾರಿ ಅಣ್ಣಾರು ಬಂದಾರಿ ರೆಡಿ ಆದ್ಯಾ ಚಲೋ ಆತು ಬಿಡುವ ಮಸ್ತ್ ಆತು ಎಲ್ಲಿ ಹೊಳ್ಳಿ ಈ ಕಡೆ ಅಲ್ಲಿ ನಿಂದ್ರೆ ಅಂದ್ರೆ ಕರೆಕ್ಟಾಗಿ ಕಾಣಿಸ್ತೀವಿ ಹರ್ಷಿ ನೀನು ಬರ್ತಡೇ ಮಾಡಂಗಿಲ್ಲ ನಾನು ಈಗ ಕೇಳ್ತಾಳ್ರಿ ನನಗೇನು ಬರ್ತಡೇ ಮಾಡೋದು ಬೇಡ ಅಪ್ಪಗನ ಬೈಯಾಗ ಮಾಡಿದ್ದಿಲ್ಲ ಅಷ್ಟು ಮಾಡ ಅಂತಂದ್ರೆ ಅನ್ನ ಅಡುಗೆ ಮಾಡ್ಕೊಂಡು ಇದಕ್ಕೆ ಹೋಗಿದ್ನಲ್ರಿ ನಾನು ಸೈಪಿಸಿದ್ರ ಕಡೆ ಅದು ಹಂಗಾರ ಮಾಡು ಅಂತ ಆಡ್ರಿ ಈಕೆ ನಾನು ಹಂಗೂ ಮಾಡಂಗಿಲ್ವಾ ಅಂತ ಹೇಳಿದೆ ಈಕೆಗೆ ಹೌದಾ ಹಂಗಂದೆ ನಂಗೆ ಅವ್ರಿಬ್ರ ಬೇಕು ನೀವು ಬ್ಯಾಡ ಹರ್ಷಿ ಅದಕ್ಕೆ ನಾನು ಮಾಡಂಗಿಲ್ಲ ನನ್ನ ಇಷ್ಟನಾ ಮತ್ತು ಹೋಗಿ ಮ್ಯಾಲೆ ಏನು ಮಾಡಾಕತ್ತಿದ್ದೆ ಕೂತ್ಕೊಂಬಿಟ್ಟಿದ್ದೇನಾ ಹೌದನಾ ಆಯಿತು ಹ್ಯಾಪಿ ಬರ್ತಡೇ ಹರ್ಷಿಯಾ ಗಾಡ್ ಬ್ಲೆಸ್ ಯು ಮಾ ಸಾನಿಯಾ ಚಾರ ಕುಡಿಬೇಕಿಲ್ಲ ಚಾ ಕುಡಿ ಹೋಗು ಕುಡಿ ಹೋಗಮ್ಮ ಹಾಂ ಏನು ಮಾಡಾಕೈತ್ರ ಅಮ್ಮ ಇದ್ದಿದ್ರ ಹೂ ಒಂದು ಹಾಕ್ಬೇಕಂತ ನೋಡೋಕೆ ಹಾಯ್ ರೀ ಮತ್ತು ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಇವತ್ತು ನಮ್ಮ ಅನು ಮೇಡಮ್ ಅವ್ರದ್ದು ಲಂಡನ್ ಒಳಗೆ ಇರ್ತಾರೆ ಅವರು ಇಲ್ಲೇ ಹುಬ್ಳಿಯವರು ಅವ್ರದ್ದು ಇವತ್ತು ಬರ್ತಡೇ ಐತ್ರಿ ಅವರೇ ನಂಗೆ ನೆನಪು ಮಾಡಿದ್ರು ನನಗೆ ವಿಶ್ ಮಾಡ್ಯಾರ ಅವರು ನನ್ನ ಬರ್ತಡೇ ಇದ್ದಿನೇ ನಿಮ್ಮದು ಈ ದಿವಸಕ್ಕೆ ಅವ್ರಿಗೆ ವಿಶ್ ಯು ಹ್ಯಾಪಿ ಬರ್ತಡೇ ಅಂತ ಹೇಳಿದೆ ಥ್ಯಾಂಕ್ ಯು ರೀ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ ವಿಶ್ ಯು ಹ್ಯಾಪಿ ಬರ್ತಡೇ ಮೇಡಮ್ ಮತ್ತು ಗಾಡ್ ಬ್ಲೆಸ್ ಯು ರೀ ಆ ದೇವ್ರು ಆಯಸ್ಸು ಆರೋಗ್ಯ ಕೊಟ್ಟು 100 ಕಾಲ ಚೆನ್ನಾಗಿರಲಿ ಅಂತೇಳಂದು ನಗನಗುತ್ತಾ ನಿಮ್ಮ ನೀಡಲಿ ಅಂತೇಳಿ ನಾನು ದೇವರಲ್ಲಿ ಬೇಡ್ಕೊತೀನಿ ಮತ್ತು ಯಾರೆಲ್ಲ ಇವತ್ತು ಹುಟ್ಟು ಹಬ್ಬ ಆಚರಣೆ ಮಾಡ್ಕೊಳಕತ್ತೀರಿ ಅವ್ರಿಗೆ ನನ್ನ ಕಡೆಯಿಂದ ವಿಶ್ ಯು ಹ್ಯಾಪಿ ಬರ್ತಡೇ ರೀ ಎಲ್ಲರೂ 100 ಕಾಲ ನಗನಗುತ್ತಾ ಚೆನ್ನಾಗಿರಲಿ ಅಂತೇಳಿ ಆ ದೇವರಲ್ಲಿ ಬೇಡ್ಕೊತೀನಿ ರೀ ಮತ್ತು ಹರ್ಷಿಯಾಗ ನಾನು ಸ್ವಲ್ಪ ಕಾಡ್ಸಿದ್ರಿ ಬೆಳಿಗ್ಗೆ ರೀ ಏನು ಆಕಿ ರಿಯಾಕ್ಷನ್ ಕೊಡ್ತಾ ಅಂತಂದ್ರೆ ಲಾಸ್ಟ್ಗೂ ಹೇಳಿ ಹೋದ್ರಿಕಿ ನಾನು ವಿಡಿಯೋದೊಳಗೆ ಜಾಸ್ತಿ ಮಾತಾಡೋಂಗಿಲ್ಲ ನಂದು ಓದ್ಕೊಳ್ಳೋದು ಬರ್ಕೊಳ್ಳೋದು ಇರ್ತೈತಿ ಅಂಥೇಳಂದು ನಾನು ತೋರಿಸ್ತೀನಿ ಒಂದಿನ ಏನು ಅಂಥೇಳಂದು ಆದ್ರೆ ನನಗೆ ಇವಾಗ ನಾನು ಬರ್ತಡೇ ಮಾಡೋಂಗಿಲ್ಲ ಅಂತಂದು ಹೇಳಿದ್ದೀನಿ ಇರಲಿ ಬಿಡು ಅಂಥೇಳಂದು ಹೋದ್ರಿಕಿ ಒಂದು 100 ರೂಪಾಯಿ ಇಸ್ಕೊಂಡು ಹೇಳ್ರಿ ಮತ್ತು ಚಾಕ್ಲೇಟ್ ಹಚ್ಚಕ್ಕೆ ಬೇಕಲ್ರಿ ಚಾಕ್ಲೇಟ್ ತೊಗೊಂಡು ಹೋಗ್ಬೇಕು 100 ರೂಪಾಯಿ ಕೊಡ್ತೇನು ಇಲ್ಲ ಅಂತ ಕೇಳಿದ್ರೆ ಕೊಡ್ತೀನಿ ಹಿಡಿಬಾ ಅಂತೇಳಿ ಕೊಟ್ಟು ಕಳ್ಸೀನಿ ರೀ ತೊಗೊಂಡು ಹೋದು ಇಲ್ಲ ರೀ ಆ ಥರ ಏನು ನಾನು ಇಂಥ ತಾಯಿ ಅಲ್ಲ ರೀ ನಿನ್ನೆನ ದಸ್ ತೇಕು ಅಂತ ಹೋಗಿ ತರಕಾರಿ ಎಲ್ಲಿರೋ ಅಲ್ಲಿ ಹಚ್ಚಾರಿ ಎಲ್ಲ ತರಕಾರಿ ತೊಗೊಂಬಂದಿನಿ ರೀ ಆಕೆ ಆಶನ್ ಇತ್ತಲ್ರಿ ಅಪ್ಪಾರಿಗೆ ಹಂಗೆ ಮಾಡಿದೆಲ್ಲ ಹಂಗೆ ಮಾಡು ಅಂತ ಅದು ಕೇಕ್ ಬೇಡ ಅಂತಂದು ಹಾಕಿದ್ರಿ ಹ್ಞೂ ಅಂತಂದು ಹೇಳಿ ಎಲ್ಲ ತರಕಾರಿನ ತೊಗೊಂಬಂದಿನಿ ಆದ್ರೆ ಆಕೆ ಗೊತ್ತಿಲ್ಲ ಅವ್ರು ಜಾತ್ರೆ ಒಳಗಿದ್ರಲ್ರಿ ತರಕಾರಿ ಮನೆಯೊಳಗೆ ಪಲ್ಯ ಅದು ಮಾಡೋಕ್ಕೆ ಬೇಕಲ್ಲ ಅಂತ ಆಕೆ ಹಿಂಗೆ ತಿಳ್ಕೊಂಡಾರೆ ಅವ್ರು ಜಾತ್ರೆ ಹೋಗ್ಬಿಟ್ಟು ನಾನು ಹೋಗ್ಬಿಟ್ಟಾರೆ ನೀನು ತರಕಾರಿ ತರಾಕ್ರಿ ತೊಗೊಂಬಂದಿನಿ ರೀ ಎಲ್ಲ ತೊಗೊಂಬಂದಿನಿ ರೀ ಆಲೂಗಡ್ಡೆ ಇಲ್ದ ಹಿಡಿದು ಎಲ್ಲ ಬಟಾಣಿ ಗಿಟಾಣಿ ಎಲ್ಲ ಪಲಾವ್ ಮಾಡೋಕ್ಕೆ ಏನೇನು ಬೇಕು ಎಲ್ಲ ತೊಗೊಂಬಂದಿನಿ ರೀ ಚೇಂಜಸ್ ಮಾಡ್ಬೋದಿತ್ತು ರೀ ಏನಾದರೂ ಹಿಂಗೆ ಸಾರು ಜಿಗರಿ ಪಲ್ಯ ಒಗ್ಗರಣೆಯನ್ನು ಅಥವಾ ಏನಾದರೂ ಮಾಡ್ಬೋದಿತ್ತು ಅಲ್ಲಿ ಹೆಂಗೆ ಕೊಡೋಕದು ಅದು ಸಾರು ಹೆಂಗೆ ಹಾಕಬೇಕು ಏನು ನನಗೇನು ಐಡಿಯಾ ಅಷ್ಟು ಇದಾಗವಲ್ತು ರೀ ಹಾಗಾಗಿ ಇದು ಬೆಟ್ರ್ ಅನಿಸ್ತೈತೆ ರೀ ಇದು ಈ ಥರ ಪಲಾವ್ ಮಾಡಿ ಅದು ಬಿಸಿ ಇರ್ತಾವಲ್ರಿ ಅದು ಸಿಲ್ವರ್ ಪೇಪರ್ ಅದ್ರೊಳಗೆ ಹಾಕಿಬಿಟ್ರೆ ಸಂಜೆ ಮಟನ್ ಬಿಸಿ ಇರುತ್ತೋ ಅಥವಾ ಮಧ್ಯಾಹ್ನವರೆಗೂ ಬಿಸಿ ಇರುತ್ತೋ ಗೊತ್ತಿಲ್ಲ ರೀ 1 ತಾಸು ಬಿಸಿ ಇರ್ಬೋದು ರೀ ಅದ್ರೊಳಗೆ ಇಟ್ಟರೆ ಅದ್ರೊಳಗೆ ಹಾಕ್ತೀವಲ್ಲ ಅದು ಚಲೋ ಅನಿಸ್ತೈತೆ ರೀ ಅದು ಹಂಗೆ ಮಾಡಾಕತ್ತಿದ್ರಿ ಹಂಗಾಗಿ ಪಲಾವ್ನ ಮಾಡ್ತೀನಿ ರೀ ಈಗ ಆರಿಫನೂರು ಬಂದ್ಲ ಅಂತ ಹೇಳಿದ್ರೆ ಸ್ವಲ್ಪ ಈಗಿನ ಮುಖ ಅದು ತೊಗೊಳಕತ್ತಾಳ್ರಿ ಈ ಪಲಾವ್ ಮಾಡಕ್ಕೆ ನಿಂದಿರ್ತೀವಿ ನಾವು ನಮ್ಮ ಬೆಕ್ಕಿನ ಕಾಲು ತೊಳ್ಬಿಟ್ರಿಪ್ಪ ಸಣ್ಣ ಬೆಕ್ಕಿಂತಿದ್ರಿ ಕೊಯ್ ಅನ್ನಕತ್ತೈತ್ರಿ ಪಾಪ ಕಾಲು ತೊಳ್ಬಿಟ್ಟಾರಿಪ್ಪ ಇಲ್ಲೈತಲ್ಲ ಆ ಬೆಕ್ಕಿಂದ ನೋಡಲ್ಲಿ ನೆಕ್ಕೈತೆ ನೋಡೋದು ಪಾಪ ಹೆಂಗೆ ಮಾಡ್ತಾ ನೋಡ್ಬೇಕು ತಾಯಿ ಅನ್ನೋದು ಹೆಚ್ಚಿಂದ ಚಹಾ ಕುಡಿದೇನಾ ರೀಪ್ಪ ನೀನು
ಬಿಸ್ಕಿಟ್ ಅದ ನೋಡಮ್ಮ ನೀನು ತೊಗೊಂಬಂದೀನಿ. ಈ ಬೆಳಿಗ್ಗೆ ಎದ್ದು ಮತ್ತು ಮೆಂತ್ಯ ತೊಗೊಂಡೆ ಇಲ್ಲಿ ಮೆಂತ್ಯ ಮತ್ತು ಸೌತೆಕಾಯಿ ಹೌದು ರೀ, ಸೌತೆಕಾಯಿ ತೊಗೊಂಡೆ ನೋಡ್ರಿ. ನಿನ್ನ ತರಕಾರಿ ಇವು ಈ ವಟಾಣಿ ತೊಗೊಂಡಿನಿ, ವಟಾಣಿ ಮೆಂತ್ಯ ಇವನು ನಿನ್ನೆ ಅರ್ಧ ಕೆ ಜಿ ವಟಾಣಿ ತೊಗೊಂಬಂದೀನಿ ನಿನ್ನೆ. ಇವ ನಿನ್ನಿದ್ದನ್ನು ಯಾಕೆ ಜಗ್ಗು ಇಡಾಕತ್ತವಮ್ಮ. ಬೀನ್ಸ್, ಕ್ಯಾರೆಟ್, ಆಲೂಗಡ್ಡೆ ಇಟ್ಟಿನಿ, ಟೊಮೆಟೊ ಹಣ್ಣದೆಲ್ಲ ತೊಗೊಂಬಂದೀನಿ. ಈಗ ಬರೋಬ್ಬರ ಒಂದಿಷ್ಟು ಅವನ್ನೆಲ್ಲ ಹೆಚ್ಚಿ ಹೊರಗಲ್ಲಿ ಪಲಾವ್ ಮಾಡ್ಕೊಂಡು ಮಧ್ಯಾಹ್ನ ಅನ್ನೋದ್ರಾಗಂದ್ರೆ ಹೋಗ್ಬಿಡ್ತೀವಿ ರೀ. ಆಟೋ ಅಣ್ಣಗೆ ಒಂದು ಫೋನ್ ಹಚ್ಚಿ ಹೇಳ್ಬೇಕಮ್ಮ, ಹೇಳಿಡ್ಲೆ. ಅರ್ಶಿಯ ಕಾಡಿಸಿದ್ದೆ ನಾನು ಬೆಳಿಗ್ಗೆ, ಬರ್ತಡೇ ಮಾಡಂಗಿಲ್ಲ ನಾನು ಅಂತಂದು ಮ್ಯಾಲೆ ಹೋಗಿ ಕುತ್ಕೊಂಡು ಸ್ವಲ್ಪ ಹೊತ್ತು ತಲೆ ಬಸ್ಕೊಂಬಂದು ನಾನು ಏನು ಮಾಡಂಗಿಲ್ವ ಆಕಿನಂದ್ಲು. ಬಯ್ಯಾಗ ಅಪ್ಪ ಹಿಂಗೆ ಮಾಡಿಯಲ್ಲಮ್ಮ, ದೇವ್ರಿಗೆ ಬೇಡ್ಕೊಂಡು ನನ್ನ ಮಗಳು ಚೆನ್ನಾಗಿ ಪಾಸ್ ಆಗಲಿ ಅಂಥೇಳಂದು ಬೇಡ್ಕೊಂಡು ಅಷ್ಟು ಮಾಡಿಬಿಡಮ್ಮ, ಕೇಕೇನು ಬೇಡ ಅಂತ ಅಂದ್ಲಕ್ಕಿ. SLC ನಾನು ಪಾಸ್ ಆದ್ರೆ ಸಾಕು ಅಂತಂದು, SLC ಪಾಸ್ ಆಗಿದ್ದು ಬೇಕಂದ್ರೆ ಮಾಡೋಣ ಅಂತ ಕೇಕ್ ತೊಗೊಂಬಂದು ಅಂತಂದು ಅಂದಮೇಲೆ ಇಲ್ಲವ ನಾನು ಮಾಡೋಂಗಿಲ್ಲ ಅಂತ ಅಂದೆ ನಾನು. ಯಾಕೆ ಮಾಡೋಂಗಿಲ್ಲ ಅಂತಂದು, ಹೋಗ ಇವ ನೀ ಏನು ಇದು ಮಾಡ್ತಿದ್ದಿ, ನಾವು ಹೇಳಿದ್ದೇನು ಕೇಳ್ತೀನಿ ಮಾತು, ನಾನು ಯಾಕೆ ಕೇಳಂಗಿಲ್ಲ, ಎಲ್ಲ ನಾನು ಮಾಡ್ತೀನಿ ಅಂತಂದು ನಮ್ಮಟ ಅಂದ್ರೆ ಅಷ್ಟೊಂದು ಹೋದ್ಲು. ಮೇಲೆ ಹೋಗಿ ಕುತ್ಕೊಂಡ್ಬಿಟ್ಲಕ್ಕಿ. ಕುಂತಿದ ಮೇಲೆ ಮತ್ತು ಸಾನಿನಂದ ಬಡೆ ಮೇಕೆ ಹೋಗಿ ಮಕ್ಕ ಬುಸ್ಕೊಂಡು ಕುತ್ಕೊಂಡಾಳ. ಆಕೆ ಏನು ರೆಡಿನ ಆಗೋಲ್ಲ, ಏನಿಲ್ಲ ತಲೆ ಬಾಚಿದ ಮೇಲೆ ಅಂತ ಅನ್ನಕತ್ಲ. ಅಂದಿದ ಮೇಲೆ ಹಿಂಗೆ ಅಂದೆ ಅಂದ. ಮತ್ತು ಹಂಗೆ ಯಾಕೆ ಅನ್ಬೇಕು ನೀನು ಇದು ಬೇಡ ಅಂದೆಲ್ಲ, ಅದಕ್ಕೆ ಹಂಗೆ ಹೋಗಿ ಕುತ್ಕೊಂಡು ನೋಡೋಕೆ ಅಂತಂದ್ಲ ಆಕೆ. ಹೋಗ್ಲಿ ಬಿಡು ಅಂತಂದು ಸುಮ್ಮನಾಗಿದ್ದೆ ನಾನು. ಬಂದ ಮೇಲೆ 100 ರೂಪಾಯಿ ಕೊಡ್ತೀನಿಲ್ಲ ನೋಡಿ, ನಂಗೆ ಚಾಕ್ಲೇಟ್ ತೊಗೊಂಬರಕ್ಕೆ ಹೋಗ್ಬೇಕು, ನಾನೇ ನಿನ್ನ ಮಗಳಲ್ಲ ಏನಲ್ಲ, ನನಗೆ ಯಾಕೆ ಮಾಡ್ತೀನಿ ನೀನು ಅಂತಂದು ಹೇಳಿ ಹೋಗ್ಯಾಳ. ಹ್ಞೂ ಮಾಡಂಗಿಲ್ಲ ಹೋಗು ಅಂತಂದು ಹೇಳಿ ನಾನು. ಆಕೆ ತಲೆಯಾಗ ಅದೈತಿ ಮಾಡಂಗಿಲ್ಲ ಅಂತ ಅದೈತಿ ಈಗ ಆಕೆ. ತಲೆ ಒಳಗೆ ಆದ್ರೆ ಇಷ್ಟೆಲ್ಲ ತೊಗೊಂಬಂದು ಆಕಿಗೇನು ಗೊತ್ತಿಲ್ಲ ಆಕಿಗೆ. ಸ್ವಲ್ಪ ಕಾಡಿಸಿ ಸೆಲೆಬ್ರೇಷನ್ ಮಾಡೋಣ ಅಂತ ನಾನು, ಸ್ವಲ್ಪ ಕಾಡ್ಸೋಣ ಅಂತಂದು. ಅಯ್ಯೋ ಇರ್ಲಿ ಬಿಡಮ್ಮ, ಆಕೆ ಇದ್ರಷ್ಟ ಮಾಡ್ಬೇಕಂತೇನಿಲ್ಲ ರೀಪ್ಪ. ಇದು ಮಾಡೋದು ಯಾರೋ ಒಂದು ವೇಳೆ ಎಲ್ಲಾರು ಇದ್ದಕೊಂದನು ನಾವು ಅವ್ರ ಹೆಸರು ಮಾಡ್ಬೇಕಂದ್ರೂ ಮಾಡ್ಬೋದಮ್ಮ ರೀಪ್ಪ ನಾವು ಇದನ್ನ. ಇದು ಒಳ್ಳೆ ಇದು ಕೆಲಸಮ್ಮ ಇದು. ನೋಡ್ದಿಲ್ಲ ಪಾಪ ಅಲ್ಲಿ ಹೆಂಗೆ ಮಾಡ್ತಿರ್ತಾರೆ. ನನಗಂತ ಜೀವ ಮರಮ್ಮನತ್ತೆ. ಅಲ್ಲಿ ಎಷ್ಟು ಸಲ ಹೋಗಿ ನಾನು ಕೊಟ್ಟರು ನನಗೆ ಇದಿಲ್ಲ ನೋಡಮ್ಮ, ನನಗೆ ಬೇಜಾರಿಲ್ಲ ನೋಡಿ. ನನಗೆ ನಿಜವಾಗ್ಲೂ ಹೇಳ್ತೀನಿ, ನಾನು ಒಟ್ಟ ಬೇಜಾರಿಲ್ಲ ಬಿಡು ನನಗೆ. ಅಲ್ಲಿ ಎಷ್ಟು ಸಲ ಮಾಡ್ಕೊಂಡು ಹೋದ್ರು ನನಗೆ ಬೇಜಾರಿಲ್ಲ ಮತ್ತು. ನನಗೆ ಅಷ್ಟು ಖುಷಿ ಆಯ್ತು ಬಿಡು ಅಲ್ಲಿ ಮಾಡ್ಕೊಂಡು ಹೋಗಕ್ಕಮ್ಮ ನನಗೆ. ಇಲ್ಲಿ ಮಮ್ಮಿ ತರಕಾರಿ ಅದೆಲ್ಲ ಕಟ್ ಮಾಡ್ಕೊಳತ್ತಾರ ರೀ. ಅದು ಅರ್ಬಿ ಇಟ್ಬಿಡ್ಬೇಕಾಗಿತ್ತು ಮಮ್ಮಿ ಮ್ಯಾಲೆ. ಹ್ಞೂನಮ್ಮ, ಮಡಿಚಿ ಇಡ್ಬೇಕು ಅವನ್ನ. ನಿನ್ನೆ ಲೇಟಾಗಿ ಒಣಾಕಿದ್ದಲ್ಲಿ ನೀವು ಹೊರಗಿನೆಲ್ಲ ತೊಗೊಂಬಂದು ಇಲ್ಲಿ ಇಟ್ಬಿಟ್ಟು. ಹೌದು, ಮಾಡ್ತಾ ಅಂತ ಅಲ್ಲಿ ಒಳಗನ ಅದಾವ ಮದುವೆ ಅರಿವಿ ಅದಾವ, ಎಲ್ಲ ಮಡಿಚಿಡೋ ನಮ್ಮವು ಸಾಕಷ್ಟು ಅದಾವ. ಇನ್ನು ಎಲ್ಲೇ ಅದು ಮದುವೆ ಸುಸ್ತಾ ಹೋಗಲಿಲ್ಲ ನಮಗೆ. ಅದಂತೇನವ ನನಗಂತೂ ಬಂದಿದ ಮೇಲೆ ಒಂದು 4-5 ದಿನ ಬರೀ ನಿದ್ದೆ ಮಾಡೋದಾಗ್ಬಿಡುತ್ತೆ. ಬರೇ ನಿದ್ದೆ ಕಂಡಂಗೆ ನಿದ್ದಿನ ಹೋಗಿದ್ದಿಲ್ಲ ನನಗೆ. ಎಲ್ಲಿ ಮಕ್ಕಳು ಕೇಳ್ಬಿಡ್ತಾರೆ ಇವ್ರು, ಅಷ್ಟು ಆಗ್ತಂಗೆ ಕುಡ್ಕೊಂಡ್ರಿ ಇವ್ರು. ಇಬ್ಬರಿಗೆ ಅಕ್ಕ ತಂಗಿಗೆ ನಮ್ಗೆ ನಿದ್ದೆ ಗಳಿಸಿದ್ರು ನೋಡ್ರಿ ಇವ್ರು. ರೇಷ್ಮೆ ಅಪ್ಪನೂ ಮಕ್ಕೋತಿದ್ದಿಲ್ಲ, ಹೆಂಗೆ ಮಕ್ಕೋತಿದ್ರು ಅವ್ರು ಪಾಪ. ಅಲ್ಲೇ ಮಕ್ಕೊಂಡ್ರೆ ಹಿಂಗೆ ಮಾಡ್ಕೊಂತ ನಮ್ಮ ಅಪ್ಪ ಮಕ್ಕೊಂಬಿಡೋರಿ ಅವರು. ಮಾಡ್ಚಿಡೋಣಂತ. ಇಲ್ಲಿ ಹೊರಗೆ ಅಡುಗೆ ಸ್ಟಾರ್ಟ್ ಆತ್ರಿ. ಸ್ಟಾರ್ಟ್ ಆಗ್ತವ ಕಡೆ. ಉಳ್ಳಾಗಡ್ಡೆ ಏನು ಮಮ್ಮಿ ಇವಾಗ ಬಗ್ಗೆ ಎಷ್ಟಾಗತ್ತೈತೆ ನೋಡ್ರಿ. ಹೊಯ್ಗಿ ಅದು ಎತ್ತರ ಅದ ಒಳಗಡೆ ಗುಂಡಿ. ಹೌದು, 1-2 ತಗನಿ ಅಂದ್ರೆ ಮ್ಯಾನ್ಗೇನು ಅಷ್ಟು ಹಾಕತ್ತದ. ಮೆಣಸಿನ್ಕಾಯಿ ಇಲ್ಲಿ ಉಳ್ಳಾಗಡ್ಡಿ ನೋಡಿರಿ ಫ್ರೈ ಆಗಕತ್ತು. ಈಗೆಲ್ಲ ಬಟಾಣಿ ಮತ್ತು ತರಕಾರಿ ಅದೆಲ್ಲ ಹಾಕೊಂಬಿಡಣ್ರಿ. ಟೊಮೆಟೊ ಹಾಕೊಂಬಿಡೋಣ. ತರಕಾರಿ ಎಲ್ಲ ಹಾಕಿದೆ. ನಿಂಬೆಹಣ್ಣು ಭಾಳ ಹಾಕೋದೀನಿ. ಹಾಂ ನಿಂಬೆಹಣ್ಣು ಜಾಸ್ತಿ ತೊಗೊಂಡಿನಿ, ಹಾಗಾಗಿ ಟೊಮೆಟೊ ಮಿಕ್ಸ್ ಮಾಡೋಣ. ಮಸೀರ್ ಬಿಡ್ಕೊಂಡು ಮತ್ತೆ ಬಿದ್ದಿದ್ದಿತ್ತು. ಇಲ್ಲ ಅದು ಕರೆಕ್ಟ್ ಹಾಕೋದು. ಹಾಂ, ಈಗ ಮಸಾಲೆ ತೊಗೊಂಡು ನಾವು ಅಂದ್ರೆ ಟೇಸ್ಟಿಯಾಗಿ ಆಗಲಿ ನಮ್ಮ ಪಲಾವು ಅಂತೇಳಿ ಸ್ವಲ್ಪ ಬಿರಿಯಾನಿ ಮಸಾಲೆ ತೊಗೊಂಡಿನ್ರಿ. ಆಮೇಲೆ ಕಡೆ ಅಲ್ಲ ಬೆಳ್ಳುಳ್ಳಿ. ಹೌದು, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅಂತ ಮಸಾಲ ಅದೆಲ್ಲ ತೊಗೊಂಡಿದ್ದೀನಿ. ಹಸಿ ಖಾರ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅದು ತೊಗೊಂಬಾರಿ ತೊಗೊಂಡಿದ್ದ ತಣ ತೊಗೊಂಬರ್ತೀನಿ. ನಾವು ಅಲ್ಲಿ ತೊಗೊಂಡು ಇಟ್ಕೊಳ್ವಿ. ಇಲ್ಲೇ ಬಂದು ಹಾಕ್ಲೇ ಇದನ್ನ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಭಾಳ ಇರ್ತದೆ ಅದ್ರಾಗ. ಸ್ವಲ್ಪ ಇತ್ತು ಕೊತ್ತಂಬರಿ ಜಾಸ್ತಿ ಇರ್ತದಿಲ್ಲ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು. ಹಂಗೆ ಅದಕ್ಕೆ ಸ್ವಲ್ಪ ಇರ್ಲಿ ಬಿಡಿ ಸಾಕು. ಹಾಕೈತೆ ಅದಕ್ಕೆ ಹಾಕಿ ನೀನು ಹಿಸಾಬ್ಲಿ ಹಾಕುವ ಇನ್ನೂ ಸ್ವಲ್ಪ ಬೇಕಂದ್ರೆ. ನೀವು ಎಷ್ಟು ಇದು ಮಾಡಿದ್ದೇನೆ ಹಸಿ ಖಾರ ಒಣ ಖಾರ ಹಾಕಕ್ಕಿಲ್ಲ ನಾನು ಇವತ್ತು. ಹಸಿ ಖಾರ ಹಾಕಿ ಚಲೋ ಮಾಡೋದು. ಸ್ವಲ್ಪ ಇರಲಿ ಅಂತಂದು ಹೌದು. ಸ್ವಲ್ಪ ಎಲ್ಲ ಇಟ್ಟು ಹಾಕ್ಲೆ. ಹಾಂ,
ಈಗ ಉಪ್ಪೊಂದು ತೊಗೊಂಬರ್ತೀನಿ ಮಿಕ್ಸ್ ಮಾಡಿ. ಈಗ ನಮ್ಮ ಪ್ರಕಾರ ಅಕ್ಕಿ ಘಮ ಘಮ ಬರತೈತಿ. ಅದಿಲ್ಲ ಹಾಂ ಸಪ್ಪ ಅದ್ರ ಚಲೋ ಆಗಲ್ಲ, ಯಾಕಂದ್ರೆ ಚಟ್ನಿ ಇಲ್ಲ ಏನಿಲ್ಲ. ಹಾಗಾಗಿ ಸ್ವಲ್ಪ ಖಾರವಾಗಿ ಕರೆಕ್ಟಾಗಿ ಉಪ್ಪು ಹಾಕಿದ್ನ ಮಾಡ್ಬಿಡೋಣ. ಹಾಂ ನಿಂಬೆಹಣ್ಣು ಒಂದು ಅದು ಏನು ಹಾಕೊಡೋಣ ಹಿಂಗೆಲ್ಲ ಹಂಗೆ ಮಾಡ್ಕೊಡು ಹಾಕ್ನಂತ ನೀರು ಹಾಕಿಲ್ಲ ಇಲ್ಲ. ಹಾಂ ವಸ್ತಿ ಬರ್ತಾರಲ್ಲಿ ಪಾಪ. ಇಲ್ಲಿ ನೋಡ್ರಿ ಹೆಸ್ರು ಕುದಿಯಾಕತ್ರಿ. ಹೆಸ್ರು ಕುದಿಯಾಕತ್ತಂತಂದ್ರೆ ಇದು ಪಲಾವಿನ ನೀರು ಕುದಿಯಾಕತ್ರಿ. ಇದು ಈಗ ಅಕ್ಕಿ ಹಾಕೊಂಬಿಡನ್ರಿ. ಇಲ್ಲೇ ಪಲಾವ್ ರೆಡಿ ಆಗತ್ರಿ ನಮ್ಮ ಮಮ್ಮಿದು. ಬಿಸಿ ಬಿಸಿ ಟೇಸ್ಟಿ ಟೇಸ್ಟಿ ಪಲಾವ್. ಮತ್ತೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಅಮ್ಮ. ಹಾಂ ಅಂತ ಹೇಳಿದ್ರ ಇದು ಹೇಳ್ಯಾರಮ್ಮ, ಆರ್ಶಿಯಾಗ ಎಷ್ಟು ಜನ ಕಮೆಂಟ್ ಮಾಡ್ಯಾರ. ಹೌದು, ಜಗ್ಗಿ ಜನ, ಭಾಳ ಜನ ಕಮೆಂಟ್ ಮಾಡ್ಯಾರಿಪ್ಪ. ನಿಮ್ಮ ಅಭಿಮಾನಕ್ಕೆ, ನಿಮ್ಮ ಇದಕ್ಕೆ ಪ್ರೀತಿಗೆ ನಾನಂಕರ ಚಿರಋಣಿ ನೋಡ್ರಿಪ್ಪ ಕರೆ ಅಂತ ಹೇಳಿದ್ರೆ ಅಷ್ಟು ಖುಷಿ ಆಗೈತಿ. ಎಷ್ಟು ಇನ್ನು ವಿಡಿಯೋ ಜಾಸ್ತಿ ಹೋಗಿಲ್ಲ, ಆಲ್ ಎಷ್ಟು ಕಮೆಂಟ್ ಬಂದವು ಅಂತ ಹೇಳಿದ್ರೆ 60-70 ಕಮೆಂಟ್ ಬಂದವು. ಕಮೆಂಟ್ ಬಂದವ್ರಿ ಆ ವಿಡಿಯೋಕ್ರಿ. ಭಾಳ ಖುಷಿ ಆಗ್ತದೆ ಕಣ್ಸ ನನಗೆ. ನಿಮ್ಮೆಲ್ಲರ ಸಪೋರ್ಟ್ ಸದಾ ಹಿಂಗೆ ಇರಲಿ ಅಂತ ಅಂದು ನನ್ನ ಮೇಲೆ, ನಮ್ಮ ಮಕ್ಕಳ ಮೇಲೆ, ನಮ್ಮ ಇಡೀ ಫ್ಯಾಮಿಲಿ ಮೇಲೆ ಹಿಂಗೆ ಇರಲಿ ಅಂತ ಬೇಡ್ಕೊಳ್ತೀನಿಪ್ಪ ನಾನು. ಇಲ್ಲಿ ನಾನು ಅನ್ನ ಅಳ್ಬಿಟ್ಟೀನಿ ರೀ. ಅಳ್ಬೇಕಾರೆ ಇನ್ನೊಂದು ಸ್ವಲ್ಪ ಅಂತ ಇನ್ನು ಸ್ವಲ್ಪ ನೀರಿದ್ದಾಗನ ಬಿಟ್ಟೀನಿ ರೀಪ್ಪ. ಹಂಗಂದು ಹನಿ ನೀರು ಐತ್ರಿ ಇನ್ನು ಇಲ್ಲ ತ ಹೊತ್ತಿ ಬಿಡತ್ತಾಳ ಹಿಡ್ದು ಬಿಡತ್ರಿ. ಅದಕ್ಕೆ ಇಲ್ಲೇ ಪಲಾವ್ ರೆಡಿ ಆಯ್ತು ರೀ. ನಮ್ಮ ಮಮ್ಮಿ ಮಾಡಿದ್ರಿ ಟೇಸ್ಟಿ ಟೇಸ್ಟಿ ಪಲಾವ್. ತಿಂದ್ರೆ ಮತ್ತೆ ನೆನೆಸ್ಬೇಕಂತ ಹೇಳಿ ಇವತ್ತು ಅದು ಇದು ಬಿರಿಯಾನಿ ಮಸಾಲೆ ಹಾಕಿದ್ವಲ್ಲ, ವಾಸನೆ ಬರೋದು ನೋಡಿ. ಸ್ವಲ್ಪ ಟೇಸ್ಟ್ ವಾಸನೆ ಹಾಕ್ತಾ ಇದ್ರಾಗ ಹಾಕ್ತೀನಿ ಇದ್ರಾಗ. ಈಗೆಲ್ಲ ಪ್ಯಾಕ್ ಮಾಡಿದ್ವಿ ನೋಡ್ರಿ. ಆ ರೀ ಹಾಕೊಳಕತ್ರಿ. ಈಗ ಆಟೋದವ್ರ ಫೋನ್ ಹಚ್ಚಿರಿ ಹೋಗೋದಿ. ಆಮೀನ್ ಆಮೀನ್. ಇಷ್ಟೊತ್ತಿಗೆ ನಾನು ಪಟ ಮಾಡ್ಬೇಕಂತಂದು ಭಾಳ ಇದು ಮಾಡಿದರೆ ಆತು ನೋಡಿ ಕರೆಕ್ಟ್ ನನ್ನ ಟೈಮಿಗೆ. ಈಗ ಆಟೋದವ್ರು ಬಂದ್ರಿ. ಹೋಗೋಣ ಹೋಗೋಣ ರೀಪ್ಪ. ಅಮ್ಮ ಇಲ್ಲಿ ಹೋದ್ರ ನಾವು ಒಳಗದಾರ. ಈಗ ಇದ್ರಾಗ ಹಾಕೋಗ್ಬರ್ತೀವಿ. ತಗೋರಿಪ್ಪ ಇದು ಬ್ಯಾಗ್ ಬಂದೆ ನೋಡ್ರಿಪ್ಪ. ತಗೊಳ್ಳಿ, ನಾನು ಹಿಡ್ಕೊಲ್ಲೆ ಅಲ್ಲಿ ಬೇಕಂದ ಕೊಡೋ ಮಲ್ಲ. ದರ್ಗಾಕ್ಕೆ ಬಂದಿ ನೋಡ್ರಿ ನಾವು. ಅಲ್ಲಿ ತೊಗೊಂಬ, ಅಲ್ಲಿ ಕೆಳಗೆ ಕೊಡೋಣ. ಅವ್ರ ಪಾಪ ಬರಕ್ಕೆ ಆಗಂಗಿಲ್ಲ, ಅಲ್ಲೇ ಕುಂತಿರ್ತಾರೆ ಅವರು. ತೊಗೊಂಡ್ ಬಾ. ಇಲ್ಲ ನಾನಿಯರಲ್ಲಿ ನಾನಿಯರ್ ಕುಂತಿರ್ತಾರಲ್ಲ. ನಾವು ದರ್ಗಾಕ್ಕೆ ಹೋಗ್ಬೇಕನ್ಮ ಬರಿಲ್ಲ ತಮ್ಮ ಅಷ್ಟ್ರ ಕಡೆ ಹೋಗಂತ್ರಿ ಒಳಗೆ. ಇವಾಗ ಇಲ್ಲೆಲ್ಲರೂ ಕೊಟ್ಟಿವ್ರಿ, ಕೊಟ್ಟು ಹೋಗೋಣ ಇವಾಗ ಒಳಗೆ. ಅದೇನು ರಂದಿತ್ತು ನಾನಾರು ನೋಡ್ರಿ. ನಮ್ಮ ವಿಡಿಯೋ ತಕೊಂಡು ಹಿಡಿಯೋದು ಅಂತ ಅಲ್ಲಿ ಎಲ್ಲರೂ ಇದ್ರಿಪ್ಪ. ಎಲ್ಲರಿಗೂ ಕೊಟ್ಟು ಬಂದು ಬಾರಿ ಹೋಗೊಂಬ. ಎಲ್ಲರಿಗೂ ಊಟ ಕುಂದ್ರಾಕತ್ತಾರ. ಅದೊಂದು ಖುಷಿ ರೀಪ ನಮಗೆ ನಾವು ಕೊಟ್ಟದ್ದು. ಬರ್ರಿ ಮಮ್ಮ ಹೋಗೋಣ. ನಾವು ರಿಕ್ಷಾ ತೊಗೊಂಡು ಹಂಗೆ ಸೀದಾ ದವಾಖಾನೆಗೆ ಬಂದಿರಿ. ಮನೆಗೆ ಹೋಗಲೇ ಇಲ್ಲ. ಅಮ್ಮ ಕೈ ಕಾಲು ಸಾಕಾಯ್ತವಂತ್ರಿ. ಗದ್ಲಿದ್ದೀನಿ ರೀ. ಹಾಗಾಗಿ ನಮ್ಮ ಸುಲ್ತಾನ್ ಹೇಳಿದ ಬಂದಾರಿ. ನಮ್ಮ ಸುಲ್ತಾನ್ ಪಾಳ್ಯಕ್ಕೆ ಹಚ್ಚಿ ಹೊರಗೆ ಹೋಗ್ಯಾನ್ರಿ. ಅಲ್ಲಿ ಅಮ್ಮ ಹೋದ್ರಿ ಒಳಗೆ. ಗದ್ಲನೇ ಇಲ್ರಿ, ಯಾರು ಇಲ್ಲ. ಇರೋದಲ್ಲಿ ಇದು ಫುಲ್ಲು ಗದ್ಲನ ರೀ. ಈಗ ತಾಯಿ ಮೇಲೆ 4 ಗಂಟೆ ಆಯ್ತು.
ಧಾರವಾಡಲಿಂದ ನಮ್ಮೊಬ್ಬರು ಮೇಡಮ್ ಅವ್ರು ಬಂದಾರಿ, ನಮ್ಮ ಸಬ್ಸ್ಕ್ರೈಬರ್ ಬಂದಾರಿ. ಅವ್ರ ಮಗಂದು ಮದುವೆ ಫಿಕ್ಸ್ ಆಗೈತ್ರಿ. ಅಜ್ಜಿಗೆ ಸೀರೆ ಲಗ್ನ ಪತ್ರ ಎಲ್ಲ ತೊಗೊಂಬಂದಾರಿ. ಖುಷಿ ಆಯ್ತು ರೀ ಅವ್ರಿಗೆ ನೋಡಿರಿ. ಬಂದದ್ರಿ ಲಾಸ್ಟ್ ಟೈಮ್ ಒಮ್ಮೆ. ಈಗ ಮದುವೆ ಫಿಕ್ಸ್ ಆಗಿದ್ಮೇಲೆ ಬಂದಾರಿ ಅವರು ಮಗನ. ನನಗೂ ತೊಗೊಂಬಂದಾರ. ಅಜ್ಜಿಗೆ ಅಷ್ಟು ತೊಗೊಂಬಂದ್ರಿ ಮೇಡಮ್ ಅವ್ರು. ಮತ್ತು ನನಗೂ ಅಜ್ಜಿ ಮಾಡಿದ್ರಿ ಮೇಡಮ್ ಅವರು. ಅಂಟಿಯರ ಮನಸ್ಸು ದೊಡ್ಡದೈತಿ. ಇಲ್ಲಿ ನಾವು ಗ್ಯಾರ್ವಿ ಹಚ್ಚ ಮುಂದೆ ಚಿರಾಕ ಇದು ಗೋಧಿ ಹಿಟ್ಟಿಲ್ಲೇ ಮಾಡಿರ್ತೀವಲ್ಮ ನಾವು, ಅದಕ್ಕೆ ಅವರು ಇದು ತೊಗೊಂಬಂದಾರ ಮಾಮ, ಬಿಳಿ ದೀಪ ತೊಗೊಂಬಂದಾರಿ ನೋಡ್ರಿ ಇಲ್ಲಿ. ಬಿಳಿ ದೀಪ ತೊಗೊಂಬಂದಾರ ನೋಡ್ರಿಪ್ಪ. ಈ ಕೆಲಸ ಮಾಡೋಣ ನಾನು ಅವರು ಸರ್ ಲಗ್ನ ಪತ್ರ ಕೊಡೋಕೆ ಇರೋದು ಬೇರೆ ಕಡೆ. ಮೇಡಮ್ ಅವ್ರ ಅಮ್ಮನ ಅವ್ರ ಮಾತಾಡ್ಕೊಂತ ಮತ್ತೊಮ್ಮೆ ಚಾ ಮಾಡಿದ್ದೆ. ಚಾ ಕುಡಿದ್ವಿ ಮತ್ತೊಮ್ಮೆ. ಊಟ ಮಾಡ್ಬೇಕಿಲ್ಲ ಆಂಟಿ, ಊಟ ಮಾಡಿಸ್ಬೇಕಿಲ್ಲ ಅಂತಂದ್ರೆ ಅವಲ್ಲ ಅಂತಂದ್ರ. ಮೇಡಮ್ ಅವ್ರು ಹೋದ್ರಿ. ಸೀರೆ ಚಂದ ಅಲ್ಲಮ್ಮ? ನಮ್ಮಮ್ಮ ಬಿಚ್ಚಿದ್ರಿ, ಮಸ್ತ್ ಅದ ನೋಡ್ರಿ. ಚಲೋ ಸೀರೆ ಕೊಟ್ಟಾರ ನೋಡ್ರಿಪ್ಪ ಅವ್ರು. ಹೋಗೋಣ ನಾವು ಸಾರಿ ಹಾಕಕ್ಕ. ಸೀರೆ ಹಾಕಿ ಬರಕ್ಕೆ ಹೋಗ್ರಿ ನಾವು. ಇಂಥ ಸೈಜಿನ ಇನ್ನಾರು ಮಾಡಿಸ್ಬಿಟ್ನಿ ಅಂದ್ರೆ ನಮ್ಗೆ ಕರೆಕ್ಟ್ ಆಗಿಬಿಡ್ತಾರಿ ಇವು. ನನಗೆ ಭಾಳ ಮನ್ಸಿಗೆ ಬಂದ್ರು ನೋಡು ಮೇವು. ಚಂದ ಅದಾವಲ್ಲ. ಎಷ್ಟು ಚಂದ ಅದಾವು. ಆಂಟಿಯವ್ರು ಕೊಟ್ಟು ಹೋದ್ರವಾ. ಇವತ್ತು ನೋಡ್ರಿಪ್ಪ ಬೆಳ್ಳಿ ಬಂದ್ರಿ ನಮ್ಮ ಮನೆಗೆ. ಖುಷಿ. ಬೆಳಿ ಬರ್ಬೇಕಾದ. ಬೆಳೆ ಬರ್ಬೇಕಮ್ಮ. ಇದ್ರಲಿಂತ ಬೆಂಗಳೂರಾಗಿಂತ ಶಮಿ ಕಟ್ ಕಳ್ಸಾರಲ್ಲ. ಹೌದು, ಅವು ಹಂಗದಾವ. ಚಂದ ಹಂಗದಮ್ಮ ಅವು. ಹಂಗದಾವು. ಇವು ಯೂಸ್ ಮಾಡ್ತೀನಿ. ನೀನು ನಾನು ಮಾಡ್ತೀನಿ, ಇವು ಮಾಡಿಸ್ತೀನಿ ಇವ್ ನಾನು. ಇವನ್ ಮಾಡಿಸಿ ಈ ಸಲ ಗ್ಯಾರ್ವಿಗೆ ಇಡುವಂಗೆ ಮಾಡ್ಬಿಡ್ತೀನಿ. ಇವು ಇದಾದ್ವ ಈಗ ಇನ್ನಾರು ಇದ ಸೈಜ್ ನೀವು ತೊಗೊಂಡೋಗಿದ ಸೈಜಿನ ತೊಗೊಂಬಂದ್ಬಿಡ್ತೀನಿ ನಾನು. ಗೊತ್ತಿಲ್ಲ ಪಾಪರ್ ಹಚ್ಚ್ರಿ ಅಂತ ಹೇಳಿ ಕೊಟ್ಟಾರ. ಮತ್ತೆ ಇನ್ನಾರು ಮಾಡಿಬಿಡ್ತೀನಿ. 11 ಆಗ್ಬಿಡ್ತಾವ. 11 ಆಗಿದ್ಮೇಲೆ ಹಚ್ತೀನಿ ನಾನು ಅವನ್ನ. ಆಯ್ತು. ಇಲ್ಲ ಬರೀ ಇದು ಹಚ್ಚಕತ್ತಿದ್ವಿ ನಾವು. ಇದ್ರು ಹಿಟ್ಟಿನು 11 ಹಚ್ಬೇಕಲ್ಲ. ಇವತ್ತು ನಮ್ಮ ಅರ್ಶಿಯನ್ ಬರ್ತಡೇ ಇದ್ದದಕ್ಕೂ ಬೆಳಿ ಬಂದದಕ್ಕೂ ಭಾಳ ಖುಷಿ ಆಯ್ತ್ರಿಪ್ಪ. ಮತ್ತು ರೊಟ್ಟಿ ರೆಡಿ ಹಾಕತ್ತರ ನಾನು. ಅರ್ಶಿಯನ್ ಆರಿಪ್ಪನ ಬಾಳೆ ತೊಳೆಯಕತ್ತಾರೆ. ಮತ್ತು ಇವತ್ತು ನಮ್ಮ ಅರ್ಶಿಯಾಗ್ರಿ ಸರ್ಪ್ರೈಸ್ ಬೇಕು ಸರ್ಪ್ರೈಸ್ ರೀ. ಒಂದು ಅಡುಗೆ ಮಾಡ್ಕೊಟ್ಟಿದ್ಮೇಲೆ ಬಂದು ಗುಂಡಿ ನೋಡಿದ್ಲು. ನೀವು ಮಾಡಿರಿ ನೋಡು, ನನಗೆ ಗೊತ್ತಿತ್ತು ಮಮ್ಮಿ ಅಂತಂದ. ಆದರೂ ಎಲ್ಲ ಬೇಜಾರು ಅನ್ನಿಸ್ತಿತ್ತು ಅಂತಂದ್ಲ. ಇಲ್ಲವ ಮಾಡ್ಕೊಂಡು ಬಂದ್ವಿ ಅಡುಗೆನ ಅಂತಂದೆ. ಆಮೇಲೆ ಇದ್ರೀಗ ಮೇಡಮ್ ಅವ್ರು ಬಂದಿದ್ರಲ್ರಿ, ಅವರು ದುಡ್ಡು ಕೊಟ್ಟೋಗ್ಯಾರಿ. ಅರ್ಶಿಯ ಕೇಕ್ ತೊಗೊಂಡು ನಾವು ಕೇಕ್ ಕಟ್ ಮಾಡೋದು ಬೇಡ ಅಂತ ಬಿಟ್ಬಿಟ್ಟಿದ್ವಿ ರೀ. ಅವ್ರು ದುಡ್ಡು ಕೊಟ್ಟೋಗ್ಯಾರಿ. ಕೇಕ್ ತೊಗೊಂಬಂದು ಕಟ್ ಮಾಡಿರಿ ಅರ್ಶಿಯಾಗ ಅಂತ ಅಂದ್ರೆ ಅಂತೇವಿ ರೀ. ಈಗ ಅದನ್ನು ಲಾಸ್ಟಿಗೆ ಮಾಡ್ಬೇಕು. ಆಕೆ ಗೊತ್ತಿಲ್ಲ ಅದು ಕೇಕ್ ತೊಗೊಂಬರೋದು ನಾವು. ಆಕಿದ್ದಿದ್ದಿಲ್ಲ ರೀ ಬಂದ್ರಿ ಲಾಸ್ಟಿಗೆ. ಆಮೇಲೆ ನಾವು ಹೇಳಿಲ್ರಿ ಇದ್ರಿಗೆ, ಮೇಡಮ್ ಅವರು ಹೇಳಿಲ್ರಿ. ಹಂಗೆ ಸುಮ್ಮನೆ ಹೋದ್ರಿ ಅವರು ರೀ. ಅದೊಂದು ಸರ್ಪ್ರೈಸ್ ರೀ. ಈಗ ಏನು ಮಾಡತ್ತಿ ಮಮ್ಮಿ? ಮೆಂತ್ಯ ಪಲ್ಯ ಮಾಡಿದ್ವಿ ನೋಡಿ. ಮೆಂತ್ಯ ಪಲ್ಯ ಆಯ್ತು, ರೊಟ್ಟಿ ಆಯ್ತು, ಅನ್ನ, ಆಮೇಲೆ ಬೇಸನ್ ಐತಿ, ಪಲ್ಯ ಐತೆ. ಹಂಗಾಗಿ ಎಲ್ಲ ಮಾಡಿದ್ವಿ. ಅರ್ಶಿ ಅಂತ ಕೇಕ್ ತರಿಸಿದ್ ನಿಮ್ಮ ಅರ್ಶಿಯ ಕೇಕ್ ಹಾಕಿದ್ ಇದು ನೋಡಲ್ಲಿ ಹೆಂಗಾತಲ್ಲ ಅರ್ಶಿ ಅಂತ ತರ್ಸಲಿದ್ರಲ್ಲ ಮತ್ತ ಅಂತ ಸರ್ಪ್ರೈಸ್ ಅರ್ಶಿಯ ಸ ಇವತ್ತಿಂದೆಲ್ಲ ನಾವು ಮಾಡಿದ್ದು. ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡೋದು. ಇನ್ನೊಂದಿತ್ತು, ಇನ್ನೊಂದು ಸರ್ಪ್ರೈಸ್ ಇತ್ತು. ಏನ್ ಮಾಡೋದು ಕೊಡೋ ಅಂತಾರೆ. ಹೇಳ್ಬೇಡ ಈಗ. ಈಗ ಕುಕ್ಕರ್ ಬಂದ್ರೆ ಈಗ ಕಟ್ ಮಾಡಿಸ್ಬಿಡೋಣ. ಅಪ್ಪ ಇವು ಸಬ್ಸ್ಕ್ರೈಬರ್ ತಗೊಂಬಂದಾರ ನೋಡ್ರಿ. ಚಿರಾಕ್ ತಗೊಂಬಂದಾರ ನೋಡ್ರಿ. ಇವನ್ನ ತೋರಿಸಿ ಇನ್ನಾರು ಮಾಡಿಸ್ಬಿಡ್ತೀವಿ ನಾವು. ಮತ್ತೆ 11 ಹಾಕೋರಿ ಅಂದ್ರ ಇದ ಸೈಜ್ ರೀ. ಇನ್ನಾರು ಮಾಡಿಬಿಡ್ರಿ ಹಾಕೋರಿ. ಮತ್ತೆ ಸೀರೆ ರೀ ನನಗೊಂದು ಅಮ್ಮಗೊಂದು ಇದು ನಾನು ನೋಡಿ ಸೀರೆ ಅಪ್ಪ. ಮದುವೆ ಐತ್ರಿ ಅವ್ರ ಮನೆಯೊಳಗೆ. ಅವ್ರ ಮಗನ ಫಿಕ್ಸ್ ಆಗೈತ್ರಿ. ತಗೊಂಬಂದು ಕೊಟ್ಟು ಹೋದ್ರಿ. ಇಂಥ ಸೀರೆ ತಗೊಂಡಾರ ನೋಡ್ರಿ. ಸ್ಮಾಲ್ ದಡಿ ಇದು ಅಮ್ಮಂದು ಇರ್ಕಲ್ ಸೀರೆ ಅಂತ. ಇರ್ಕಲ್ ಸೀರೆ ಅಮ್ಮ ನೀವು ಉಡ್ಬೇಕು ನೋಡೋದು ಹೇಳಿದ್ರಾಗ. ಮಸ್ತ್ ಇದೆ ಅಮ್ಮ ಸೆರಗ್ ತೋರ್ಸಮಟ್ಟ ಇದೆ ಮಾಡಿ ಸೋಪ್ ಸೆರಗ್ ಬಿಟ್ಟು ಸೆರಗಿ ಸೀರೆ ನೋಡ್ರಿ ಚಂದ ಇರ್ಕಲ್ ಸೀರೆ ಅಂತ ತಂದು ಕೊಟ್ಟು ಹೇಳಿ ಹೋದ್ರೆ ಅಷ್ಟೊಂದು ಕೇಕ್ ಕಟ್ ಮಾಡ್ಬಿಡು ಅಂತ ಹೇಳಿ ಬಂದೆ. ನೀವು ಹಂಗಾದ್ರೆ ಈಗ ಯಾರು ಹೇಳಿ ನಾವು
ಅವ್ರ 200 ರೂಪಾಯಿ ಕೊಟ್ಟು ಹೋದ್ರು ಅವರ ಕೇಕ್ ಕೇಕ್ ಕಟ್ ಮಾಡಿ ಕೇಕ್ ತರದಿದ್ದಿಲ್ಲಪ್ಪ ಅವರ ಕೊಟ್ಟಿಗೆ ಕೇಕ್ ಇದು ಮಾಡ್ರಿ ನೀವು ಅರ್ಶಿ ಅಂದ್ ನೋಡ್ರಾಗಲ್ಲಾಗ ತರಂಗಿಲ್ಲ ಅಂತ ಹೇಳಿ ಕೇಕ್ ತಗೊಂಬಂದಿರಿ ನಾ ಅಂತ ಹೇಳ್ದ ನಾ ಹೇಳಿದೆ ಇವ್ರು ತಗೊಂಡ್ ಮೇಡಮ್ ಕೊಟ್ಟಿಗಾರವ ಅಂತ ಹೇಳ್ದ ಮೇಡಮ್ ಮಾಡಿ 200 ರೂಪಾಯಿ ಕೊಟ್ಟು ಹೋದ್ರೆ ಆಕಿಗೆ ಕೇಕ್ ತಗೊಂಬರ್ರಿ ಅಂತ ಹೇಳ್ದೆ ಮತ್ ಬಂದಿರಿಪ್ಪ ಕಟ್ ಮಾಡ್ರಿ ಅಂತಂದ್ ಹೇಳಿದ್ರ ನಮ್ಗೆ ಹೇಳ್ಬಿಟ್ಲ ಅಂತ ಮತ್ತೆ ನಮ್ಗೆ ಹೇಳಿದ್ವಿ ಕೇಕ್ ನೋಡ್ರಿ ಮಸ್ತ್ ಐತಿ ಪುಪ್ಪು ಲಗ ಲಗ ಪುಪ್ಪು ಲಗ ಪುಪ್ಪು ಲಗ ಏ ಯಾಸ್ಮಿನ್ ದೇ ಇವ ಮಕ ಈ ಕಡೆ ಬರ್ವಾ ಹ್ಯಾಪಿ ಬರ್ತ್ಡೇ अर्शी पुप्पू ऐसा बोलती शर्म थी पुप्पू यास्मीन को खिलावा तू ले दे दे मां तुका ना बस बखा पुप्पू पेस्ट ले खा अर्शी को भी खिलाओ ए यास्मीन को भी खिलाओ खिला तू ಇಲ್ಲ ಆಕಿ ಕ್ರೀಮ್ ಇದ್ದದ್ದು ಯಾಸ್ಮಿನ್ ಗೆ ಹಾಕೊಟ್ಟ ನಾನು ಬ್ರೆಡ್ ತಿನ್ಸಿದ್ ಲಕ್ಕಿಗೆ ನನಗೆ ಗೊತ್ತಾತಕಿ ಪ್ಲಾನ್ ಏನಂತ ಹೇಳಿ ಅದ ನೋಡಿಲ್ಲ ಅದು ತಿನ್ಸೋದ್ರೊಳಗ ಅಯ್ಯೋ ಅಲ್ಲ ಯಾರಿ ಪರಿ ನೀ ಅದನ್ನ ನೋಡಿದ್ರಿ ಸಾನಿಯಾ ನೀನು ಕೇಕ್ ಇದನ್ನ ಚಾಕ್ಲೇಟ್ ಇದ್ದ ಕೊಡಕ್ಕೆ ಕೈಯಾಗ ಚಲೋ ತಗೊಂಡಾಳ ಕಟ್ ಮಾಡ್ಬಿಡು ಕಟ್ ಮಾಡ್ಬಿಡು ಕೊಡಮ್ಮ ಈಗ ಅವನು ಅಲ್ಲಿ ಪಪ್ಪಂಗೆ ಕೂಡ ಕಟ್ ಮಾಡ್ಬಿಡ್ತಾರ ಅವ್ರ ದಾದಿ ಮಗು ತಿನ್ಸಿಲ್ದ್ರಿ ಅವ್ರ ಪಪ್ಪಗೂ ತಿನ್ಸಿಲ್ ತಗೋರಿ ಈಗ ನೀವು ಲಾಸ್ಟ್ ನೀವು ಒಬ್ರು ಉಳಿದಿರಿ ನೋಡ್ರಿ ಸಣ್ಣ ಮಗಳ ಬಂಗಾರ ಮಗಳ ನಮ್ಮದು ಎಲ್ಲರದು ಊಟ ಆಯ್ತು ಫ್ರೆಂಡ್ಸ ನಿಮ್ಮದು ಎಲ್ಲರದು ಊಟ ಆಗೈತಿ ಅಂತ ಅನ್ಕೊತೀನಿ ರೀ ಮತ್ತು ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬೇಡ್ರಿ ಮತ್ತು ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ.